ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ನಮಗೆ ಯಾವ್ಯಾವರಿಗೆ ಏನೇನು ದ್ವಾದಶ ರಾಶಿ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಪರಿಸ್ಥಿತಿ, ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿ ಅಥವಾ ಪರಿಸರದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ನಮಗೆ ಈ ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳ ಯುತಿ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ರಾಹು ಆಗ್ಬೋದು, ಬುಧ, ಶುಕ್ರ ಅಥವಾ ಸೂರ್ಯ ಆಗ್ಬೋದು, ಎಲ್ಲ ಗ್ರಹಗಳು ನಮಗೆ ಕುಂಭರಾಶಿಯಲ್ಲಿ ಬಂದು ಸೇರ್ತಾ ಇದೆ. ಹಾಗೆ ಮಾಸ ಅಂತ್ಯದಲ್ಲಿ ಕುಜ ಕೂಡ ಅಲ್ಲೇ ಬಂದು ಸೇರ್ತಾ ಇದೆ. ಜೊತೆಗೆ ನಮಗೆ ನೋಡಿ, ಈಗ ಈ ಫೆಬ್ರವರಿ ವಿಶೇಷತೆ ಏನು ಅಂದರೆ 17ನೇ ತಾರೀಕು ಫೆಬ್ರವರಿ ನಮಗೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಅಂದರೆ ಸೂರ್ಯಗ್ರಹಣ ಭಾರತ ದೇಶಕ್ಕೇನು ಅಂತ ಪ್ರಭಾವ ಬೀರದೇ ಇದ್ರು ಬಟ್ ಅಲ್ಲೂ ಮತ್ತೆ ಚಂದ್ರನೂ ಹೋಗಿ ಸೇರುತ್ತೆ ಸೂರ್ಯ ಮತ್ತು ರಾಹು ಜೊತೆ. ಸೊ ಹಾಗೆ ಕುಂಭರಾಶಿಯಲ್ಲೇ ನಮಗೆ ಈಗ ಸೂರ್ಯಗ್ರಹಣ ಬೇರೆ ಸಂಭವಿಸುತ್ತೆ ಫೆಬ್ರವರಿ 17. ನೋಡಿ, ನಂತರ ಏನಂದರೆ ನಮಗೆ ಗುರು ಮಿಥುನ ರಾಶಿಯಲ್ಲಿಯೋ, ಮಾಸಾಂತ್ಯದವರೆಗೂ ನಮಗೆ ಕುಜ ಮಕರ ರಾಶಿಯಲ್ಲಿಯೋ, ನಂತರ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ. ಇಲ್ಲಿ ವಿಶೇಷತೆ ಏನು ಅಂದರೆ ನಮಗೆ ಈಗ ಮೆಜಾರಿಟಿ ಪ್ಲಾನೆಟ್ ಅಂದರೆ ಮುಖ್ಯವಾದ ಗ್ರಹಗಳು ವಾಯು ತತ್ವದಲ್ಲಿದೆ. ಮಿಥುನ ರಾಶಿಯಲ್ಲಿ ಗುರು, ಕುಂಭ ರಾಶಿಯಲ್ಲಿ ಇನ್ನು 3-4 ಗ್ರಹ ಇರೋದ್ರಿಂದ ಗುರು ದೃಷ್ಟಿ ಈಗ ಈ ಎಲ್ಲ 4 ಗ್ರಹಗಳ ಮೇಲೆ ಬೀರ್ತಾ ಇರೋದ್ರಿಂದ ಈ ಶುಭ ಕಾರ್ಯಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಈ ಫೆಬ್ರವರಿ ತಿಂಗಳಲ್ಲಿ. ನಮಗೆ ಓವರಾಲ್ ಆಗಿ ಎಲ್ಲರಿಗೂ ತೊಗೊಂಡಾಗೂ ಮೆಜಾರಿಟಿ ಅವರವರ ಕುಟುಂಬಗಳಲ್ಲಿ ಏನಾದರೂ ಒಂದು ಶುಭ ಉಂಟಾಗೋ ಚಾನ್ಸ್ ಇದೆ. ಅದೇ ಥರನೇ ನಮಗೆ ಗ್ರಹಣ ಕೂಡ ಉಂಟಾಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಕೂಡ ವಹಿಸಬೇಕಾಗುತ್ತೆ. ಸೊ ಇದು ನಾವು ಗ್ರಹಗತಿಗಳ ಪರಿಸರ. ನಂತರ ಇವಾಗ ನಮಗೆ ಶುಭ ಕಾರ್ಯಗಳು ಅಂದರೆ ಯಾವತ್ತು ನಮಗೆ ಶುಭ ಕಾರ್ಯ ಮಾಡ್ಕೊಳ್ಳೋಕ್ಕೆ ಮುಹೂರ್ತ ಭಾಗ ಫೆಬ್ರವರಿ ಸಿಗುತ್ತೆ ಅಂತ ನೋಡೋಣ. ನೋಡಿ, 6ನೇ ತಾರೀಕು ಫೆಬ್ರವರಿ ಪಂಚಮಿ ಹಸ್ತ ನಕ್ಷತ್ರ ಶುಕ್ರವಾರ, 8ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರ ಭಾನುವಾರ, 12ನೇ ತಾರೀಕು ದಶಮಿ ಬೀಳುತ್ತೆ, ಜ್ಯೇಷ್ಠ ನಕ್ಷತ್ರ ಗುರುವಾರ ಬರುತ್ತೆ, 22 ಪಂಚಮಿ ನಮಗೆ ಅಶ್ವಿನಿ ನಕ್ಷತ್ರ ಭಾನುವಾರ ಬರುತ್ತೆ, 26 ದಶಮಿ ಮೃಗಶಿರ ನಕ್ಷತ್ರ ಗುರುವಾರ. ಸೊ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಆಗಿಬರುತ್ತೆ ಶುಭ ಕಾರ್ಯಗಳಿಗೆ ಅನ್ನೋದನ್ನ ವಾರ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಒಟ್ಟಾರೆ ತಗೊಂಡ್ರೆ ನಿಮಗೆ ಫೆಬ್ರವರಿ 6, 8, 12, 22, 26 ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಶುಭ ಕಾರ್ಯಗಳನ್ನ ಮಾಡಬಹುದು. ಈಗ ದ್ವಾದಶ ರಾಶಿಗಳ ಮಾಸಫಲ ನೋಡಿ. ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಮೆಜಾರಿಟಿ ಪ್ಲಾನೆಟ್ ಕರ್ಮಸ್ಥಾನ ಅಂದರೆ ಕೇಂದ್ರದಲ್ಲಿ ಗೋಚರಿಸ್ತಾ ಇದೆ. ಹಾಗೆ ಭಾಗ್ಯದಲ್ಲಿ ಕುಜ ಸಂಚಾರ ಮತ್ತು ಧನಭಾವ ಕುಟುಂಬ ಭಾವದಲ್ಲಿ ಗುರು ಇದೆ. ಸೊ ಮತ್ತೆ ನಮಗೆ 4ನೇ ಮನೆ ಕೇತು, 11ನೇ ಮನೆ ಶನಿ. ಸೊ ನಮಗೆ ಓವರಾಲ್ ತಗೊಂಡ್ರೆ ಗ್ರಹಗತಿಗಳು ಫೆಬ್ರವರಿ ತಿಂಗಳಲ್ಲಿ ಅತ್ಯುತ್ತಮವಾಗಿದೆ. ನಿಮ್ಮ ಧನಭಾವದಿಂದನೇ ದೃಷ್ಟಿ ಕರ್ಮಭಾವದ ಮೇಲೆ ಯಾವಾಗ ಬೀಳುತ್ತೋ, ಕರ್ಮಭಾವದಲ್ಲಿ 3-4 ಗ್ರಹಗಳಿದೆ. ಈಗ 15ನೇ ತಾರೀಕು ನಂತರ ಸೂರ್ಯನೂ ಸೇರುತ್ತೆ, ಬುಧ, ಶುಕ್ರ, ಸೂರ್ಯ, ರಾಹು. ಇದ್ರ ಜೊತೆಗೆ ತಿಂಗಳ ಕೊನೆ ಭಾಗದಲ್ಲಿ ಕುಜನೂ ಬಂದು ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲ ರೀತಿಯೂ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ. ಈಗ ಕುಟುಂಬದಲ್ಲಿ ಯಾರಿಗಾನ ಮದುವೆಗೆ ಹೊಂದಾಣಿಕೆಗೆ ಮ್ಯಾಚಿಂಗ್ ಆಗುತ್ತೆ ವೃಷಭ ರಾಶಿಯವರಿಗೆ. ನಂತರ ಕುಟುಂಬ ಅಭಿವೃದ್ಧಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಹಣಕಾಸು ಬರೋದಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸು ಬರೋದಾಗಲಿ, ಓವರಾಲ್ ಆಗಿ ನಿಮಗೆ ಇನ್ಕಮ್ ಜನರೇಷನ್ಗೆ ಚೆನ್ನಾಗಿದೆ. ಆದರೆ ಮಾನಸಿಕ ಸ್ಥಿತಿ ಸ್ವಲ್ಪ ಕೆಳಮಟ್ಟದಲ್ಲಿರುತ್ತೆ. ಕೆಳಮಟ್ಟ ಅಂದರೆ ಡಿಟ್ಯಾಚ್ಡ್ ಆಗಿರ್ತೀರಾ, ಅಂದರೆ ವೈರಾಗ್ಯ ಕಾಡುತ್ತೆ ಎಲ್ಲಿ ಮನೆ ಒಳಗಡೆ. ಯಾಕಂದರೆ 4ನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ ಹಾಗಾಗಿ ಇಲ್ಲಿ ಕೇತುಗೆ ಪರಿಹಾರ ಅಗತ್ಯ. ಇನ್ನು ರಾಹು ಕರ್ಮಸ್ಥಾನದಲ್ಲಿ ಅತ್ಯುತ್ತಮ ಫಲ ಕೊಡುತ್ತೆ, ಬುಧನು ಕರ್ಮಸ್ಥಾನದಲ್ಲಿ ತಕ್ಕಮಟ್ಟ ಒಳ್ಳೆಯ ಫಲ ಕೊಡುತ್ತೆ. ಶುಕ್ರ ಶಾಂತಿ ಬೇಕು ನಮಗೆ. ಯಾಕಂದರೆ ಕರ್ಮಸ್ಥಾನದಲ್ಲಿ ಯಾವಾಗ ಶುಕ್ರ ಸಂಚಾರ ಮಾಡುತ್ತೋ ಸ್ಥಾನನ ಬದಲಾವಣೆ ಮಾಡೋ ಅಂತ ಪ್ರೇರೇಪಿಸ್ಬಿಡುತ್ತೆ ಅದು. ಹಾಗಾಗಿ ಮತ್ತೆ ಪ್ರೀತಿ ಪ್ರೇಮ ಸಾಮರ್ಥ್ಯದಲ್ಲೂ ಹಿನ್ನಡೆ ಕೊಡುತ್ತೆ. ಬಟ್ ಇನ್ನು ನಮಗೆ ನೋಡಿ, ಧನಾಧಿಪತಿ ಮತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆದ ಬುಧನು 10ನೇ ಮನೆ ಕೇಂದ್ರದಲ್ಲಿರೋದು ತಕ್ಕಮಟ್ಟ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮಾಡಿಕೊಡುತ್ತೆ. ವಿದ್ಯಾಭ್ಯಾಸಕ್ಕೆ ಆಚೆ ಹೋಗ್ಬೇಕನ್ನೋ ಆಸೆ ಇದ್ದರೆ ಅದು ಕೂಡ ರಾಹು ಜೊತೆ ಸೇರಿ ಬುಧ ನಿಮಗೆ ಪೂರೈಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಶನಿ 11ನೇ ಮನೆ ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ನಮಗೆ ಇಲ್ಲಿ ಬೇಕಾಗಿರೋದು ಕೇತು ಶಾಂತಿ. ವೃಷಭ ರಾಶಿಯವರಿಗೆ ಗ್ರಹಗತಿಗಳ ಪರಿಸ್ಥಿತಿ ದಶಾಭುಕ್ತಿ ಚೆನ್ನಾಗಿದ್ದರೆ ನಿಮಗೆ ಈ ತಿಂಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ವಧುವರ ಅನ್ವೇಷಣೆಗಾಗಲಿ, ಮದುವೆಗಾಗಲಿ, ಉಪನಯನಕ್ಕಾಗಲಿ ಅಥವಾ ಕೆಲಸ ಕಾರ್ಯಗಳ ಅಭಿವೃದ್ಧಿ, ವಿದ್ಯಾಭ್ಯಾಸದ ಅಭಿವೃದ್ಧಿ ಓವರಾಲ್ ಚೆನ್ನಾಗಿದೆ. ಬಟ್ ಎಷ್ಟೇ ಚೆನ್ನಾಗಿದ್ರೂ ಮಾನಸಿಕ ಒತ್ತಡಗಳು, ತಾಯಿ ಬಗ್ಗೆ ಚಿಂತೆ ಅಥವಾ ತಾಯಿಗೆ ಅನಾರೋಗ್ಯ, ಸೊ ಅಥವಾ ಮನೆಯಲ್ಲಿ ಏನಾದರೂ ರಿನೋವೇಷನ್ ಅಥವಾ ಮನೆ ರಿಪೇರಿನೋ ವಾಹನ ರಿಪೇರಿನೋ ಈ ವಿಷಯಗಳಿಗೆ ನಮಗೆ ಕೇತು ಪರಿಹಾರ ಬೇಕು. ಸೊ ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇದನ್ನು ದಿನನಿತ್ಯ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ
ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ, ಗಣೇಶನ ಅಷ್ಟೋತ್ತರಗಳು ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ಕೇತು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.